ಇವತ್ತು ಒಂದು ಗಿಡನ ಪರಿಚಯ ಮಾಡಿಸ್ತೀನಿ ನಿಮಗೆ. ಅದು ಆಲ್ರೆಡಿ ನಿಮ್ಗೆ ಗೊತ್ತಿದ್ರೆ ನಾನೇನು ಹೊಸದಾಗಿ ಪರಿಚಯ ಮಾಡಿಸೋಂಗಿರಲ್ಲ. ಗೊತ್ತಿಲ್ಲ ಅಂತ ಅಂದರೆ ಅವರಿಗೆ ಆ ಥರ ಅನ್ನಿಸ್ಬೋದು. ಇದು ಇನ್ನೊಂದು ಏನಂತ ಅಂದರೆ, ಫಸ್ಟ್ ಗಿಡ ತೋರಿಸ್ಬಿಡ್ತೀನಿ ನೋಡ್ರಿ ಇದೇ ಗಿಡ. ಇದ್ರದ್ದು ಸ್ವಲ್ಪ ವಿಷಯ ಹೇಳ್ತೀನಿ ಈ ಗಿಡದ್ದು. ಅಂದರೆ ಅದೇನು ದೊಡ್ಡದಾಗಿ ಎಲ್ಲ ನಡೆದಿರೋ ಕತೆ ಹೇಳಲ್ಲ, ನಮ್ಮ ಮನೇಲಿ ನಡೆದಿದ್ದ ಕತೆ ಹೇಳ್ತೀನಿ ನೋಡ್ರಿ. ಇದನ್ನ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಅಂದರೆ ನೇಟಿವ್ಸ್ ಇರ್ತಾರಲ್ಲ, ಅದರಲ್ಲಿ ಒಬ್ಬ ಇದು ಹಣ್ಣು ತಗೊಂಬಂದು ತಿಂದಿದ್ದ. ಅದ್ರ ಬೀಜ ನಮ್ಮ ಮನೆ ಹತ್ರ ಹಾಕಿದರೆ ಅದು ಗಿಡ ಆಗಿಬಿಟ್ಟು ಅಂದರೆ ಚಿಕ್ಕ ಸಸಿ ಆಗಿತ್ತು. ನಾವೇನು ಮಾಡಿಬಿಟ್ವಿ, ಇದನ್ನು ತಗೊಂಬಂದ್ಬಿಟ್ಟು ನೀರಿರೋ ಜಾಗ ಅಂತೇಳಿ ಇಲ್ಲಿ ತೋಟದಲ್ಲಿ ಉಣಿದ್ವಿ. ಅದು ಇಟ್ಟು ಒಂದು 3 ವರ್ಷ ಆಯ್ತೇನೋ. ಈಗ ಅದು ಸ್ವಲ್ಪ ಬೆಳೆದು ಹೂವಾಗಿ ಹಾಕಿ ಕಾಯಿ ಕೂಡ ಬಿಟ್ಟಿದೆ. ಇದಕ್ಕೆ ನಮಗೆ ಹೆಸರು ಗೊತ್ತಿರಲಿಲ್ಲ. ನಾವೇನು ಮಾಡಿಬಿಟ್ಟಿದ್ವಿ ಅಂದರೆ, ಏನೋ ಒಂದು ಐಡೆಂಟಿಫೈ ಮಾಡಬೇಕಲ್ವ ಇದನ್ನು. ಅದಕ್ಕೆ ಇವಾಗ ಹೇಳಿದ್ನಲ್ಲ, ತಿಂದಿದ್ದ ಬೀಜ ಅಂತೆ, ಹಣ್ಣು ತಗೊಂಬಂದು ತಿಂದಿದ್ದ ಅಂತೇಳಿ ನಾವು ಅವನ ಹೆಸರೇ ಇಟ್ಬಿಟ್ಟಿದ್ವಿ ಇದಕ್ಕೆ. ಸುಮ್ಮನೆ ಒಂದು ಐಡೆಂಟಿಫಿಕೇಷನ್ಗೋಸ್ಕರ. ಈ ಗಿಡನ ಏನಂತ ಕರಿಬೇಕು, ಇದ್ರ ಹೆಸರು ಗೊತ್ತಿಲ್ಲ. ನಾವು ಈ ಥರ ಹಣ್ಣು ನೋಡಿಲ್ಲ. ನೋಡ್ರಿ, ಅಲ್ಲಿ ಕಾಣಿಸ್ತಿದೆ ನೋಡಿ. ನಾವು ಅದಕ್ಕೆ ಅವನ ಹೆಸರು ಇಟ್ಬಿಟ್ಟಿದ್ವಿ, ಚೇತು ಗಿಡ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೇನು ಗಿಡ ಬೆಳ್ಕೊಂಡೈತೆ. ಆದರೆ ಇದ್ರ ಹೆಸರು ಏನಂತ ಅಂದರೆ ವಾಟರಿ ರೋಸ್ ಆ್ಯಪಲ್ ಅಂತೇಳಿ. ಅದೇ ನೋಡಿ, ವಾಟರಿ ರೋಸ್ ಆ್ಯಪಲ್. ನೋಡೋಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಟೇಸ್ಟ್ ಮಾಡಿಲ್ಲ, ಇದೇ ಫಸ್ಟ್ ಟೈಮು ಈ ಥರ ಬಿಟ್ಟಿರೋದು. ನೋಡಬೇಕು ಹೇಗಿರುತ್ತೆ ಏನೋ. ಅವತ್ತು ಆ ಬೀಜ ಅವತ್ತು ನಾನು ಟೇಸ್ಟ್ ಮಾಡಿಲ್ಲ. ಅವನು ತಂದಲ್ಲಿ ಹಾಕಿದ್ದಾನೆ, ಅದು ಬೆಳ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ತಂದು ನಾವು ಇಲ್ಲಿಟ್ವಿ. ನೋಡಿ, ಹೂವು ಎಲ್ಲ ಬಿಡ್ತಾ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ, ಎಂದೂ ನೋಡಿರಲಿಲ್ಲ ಈ ಥರ ಗಿಡನ. ಈಗ ಯಾರಿಗೂ ಗೊತ್ತಿಲ್ಲ. ಇವಾಗ ನಮ್ಮೂರಲ್ಲಿ ತಗೊಂಡ್ರೆ ಈ ಗಿಡ ಏನಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನು ಈಗ ತಾನೇ ಇದ್ರ ಹೆಸರು ಏನು ಅಂತ ತಿಳ್ಕೊಂಡು ಹೇಳ್ತಾ ಇರೋದು. ಇದು ವಾಟರಿ ರೋಸ್ ಆ್ಯಪಲ್ ಅಂತೆ. ಅದೇ ಥರ ಕಾಣಿಸುತ್ತೆ ಬಿಡಿ, ಅದರಲ್ಲೇನಿಲ್ಲ. ನೋಡಬೇಕು ಟೇಸ್ಟ್ ಹೆಂಗಿರುತ್ತೋ ಅಂತೇಳಿ. ನೋಡಿ, 3 ವರ್ಷಕ್ಕೆ ಈ ಥರ ಗಿಡ ಬಂದ್ಬಿಟ್ಟೈತೆ. ಒಂಥರ ಚೆನ್ನಾಗಿತ್ತು. ಇಷ್ಟು ದಿನ ಅಲ್ಲ, ಈಗಲೂ ನಮ್ಮ ಮನೆಯಲ್ಲಿ ಗೊತ್ತಾಗ್ಬೇಕಂತಂದರೆ ಅದು ಚೇತು ಗಿಡ ಅಂತಲೇ ಹೇಳ್ತಾ ಇರ್ತೀವಿ. ಆದರೆ ಇದಕ್ಕೆ ಜಗತ್ತು ಕರೆಯೋದು ವಾಟರಿ ರೋಸ್ ಆ್ಯಪಲ್ ಅಂತೇಳಿ. ನೋಡಿ ಹೇಗಿದೆ ಅಂತ ಅಷ್ಟೇ. ಇನ್ನೇನು ಇದನ್ನು ತೋರಿಸ್ಬೇಕು ಅಂತಲೇ ವಿಡಿಯೋ ಮಾಡಿದೆ. ನೀವೇನಾದರೂ ಬೆಳೆಯೋದಿದ್ರೆ ಆ ಥರ ಎಲ್ಲಾದರೂ ಆ ಫ್ರೂಟ್ ಸಿಕ್ಕಿದ್ರೆ ಆ ಬೀಜ ಹಾಕಿ ನೋಡ್ರಿ. ನಿಮ್ಮ ಮನೆ ಹತ್ರನೂ ಬೆಳೆದ್ರೆ ತಂದು ನಿಮ್ಮ ಹೊಲದಲ್ಲೋ ಇಲ್ಲ ನಿಮ್ಮ ಮನೆ ಹತ್ರನೋ ಬೆಳೆಸ್ಕೊಳ್ರಿ ಅಷ್ಟೇ. ಅದು ಬಿಟ್ಟರೆ ಅದ್ರ ಟೇಸ್ಟ್ ಮಾಡಬೇಕು ಅಂತ ಒಂದು ಆಸೆ ಇದೆ. ನೋಡಬೇಕು, ಅದಿನ್ನೂ ಹಣ್ಣಾಗಬೇಕಂತ ಅನಿಸುತ್ತೇನೋ ಅಲ್ಲ, ಹಣ್ಣಾಗಬೇಕು, ಇನ್ನೂ ಕೆಂಪಗೆ ಆಗ್ಬೇಕು ಅನಿಸುತ್ತೆ. ಆಮೇಲೆ ಟ್ರೈ ಮಾಡುಮ. ಇವತ್ತು ಇಷ್ಟೇ, ಈ ಗಿಡನ ನಿಮಗೆ ತೋರಿಸ್ಬೇಕು ಅಂತೇಳಿ. ಆದರೆ ಇದಕ್ಕೆ ಮಾರ್ಕೆಟಲ್ಲಿ ಬೆಲೆ ಹೆಂಗಿದೆಯೋ ಗೊತ್ತಿಲ್ಲ. ನನ್ನ ಈಗ ತಾನೇ ಇವತ್ತು ಇನ್ನೂ ಇದ್ರ ಗಿಡದ ಹೆಸರು ತಿಳ್ಕೊಂಡಿದ್ದು. ಅಂದರೆ ಇವತ್ತೇ ತಿಳ್ಕೊಂಡಿದ್ದು. ಇದಕ್ಕೆ ರೇಟ್ ಹೆಂಗಿರುತ್ತೋ ಫ್ರೂಟಿಗೆಲ್ಲ ಗೊತ್ತಿಲ್ಲ. ನೀವು ಅಕಸ್ಮಾತು ಏನಾದರೂ ತೋಟ ಮಾಡಿ ಬೆಳಿಬೇಕಂತಂದರೆ ನೋಡೋಣ ಅದಕ್ಕೆ ಬೆಲೆ ಏನಿದೆ ಅಂತ. ಹಂಗೆ ಬೇಕಂತ ಅಂದರೆ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆ
ಇದು ಎಲ್ಲೆಲ್ಲಿ ಬೆಳೀತಾರೆ, ನಾವು ಬೆಳೆದು ಇದನ್ನು ಮಾರ್ಬೋದಾ, ಆ ಥರ ಏನಾದರೂ ನಿಮಗೆ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ಚೆಕ್ ಮಾಡಿ ಹೇಳ್ತೀನಿ ಇದಕ್ಕೆ ಬೆಲೆ ಏನಿರುತ್ತೆ, ಬೆಳಿಬೋದಾ ಇಲ್ಲ ಅಂತೇಳಿ. ನಿಮ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಆ ಹಣ್ಣು ನೋಡಿ ನೀವು ಫಸ್ಟ್ ಏನಾದರೂ ಈ ಹಣ್ಣು ನೋಡಿದರೆ ಇಲ್ಲ ಈಗ ನೋಡ್ತಾ ಇದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತೇಳಿ. ಇಲ್ಲ ಅಂತಂದರೆ ಆಲ್ರೆಡಿ ನಮಗೆ ಗೊತ್ತು ಬ್ರೋ ಅಂತೇಳಿ. ಸೊ ನಿಮ್ಮಿಷ್ಟ. ನನಗೇನೋ ಈ ಗಿಡ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಒಂಥರ ಚೆನ್ನಾಗಿದೆ, ಎಂದೂ ನೋಡಿರಿಲ್ವಲ್ಲ ಈ ಥರ ಗಿಡನ. ಈಗ ನಾನು ನಮ್ಮ ಹೊಲದಲ್ಲೇ ಬಿಟ್ಟರೆ ಬೇರೆ ಎಲ್ಲೂ ನೋಡೇ ಇಲ್ಲ ಈ ಥರ ಗಿಡನ. ಅದರಲ್ಲೂ ಆ ಹಣ್ಣು ಕೂಡ ಅಷ್ಟೇ, ಇವಾಗಲೇ ನೋಡ್ತಾ ಇರೋದು. ಅದನ್ನ ನೋಡಿಬಿಟ್ಟು ಅದನ್ನೇ ಫೋಟೋ ತೆಗೆದು ಲೆನ್ಸಲ್ಲಿ ಹಾಕಿ, ಅಂದರೆ ಗೂಗಲ್ ಲೆನ್ಸಲ್ಲಿ ಹಾಕಿ ಈಗ ಚೆಕ್ ಮಾಡಿದ್ದು ನಾನು. ಇದು ವಾಟರಿ ರೋಸ್ ಆ್ಯಪಲ್ ಅಂತೇಳಿ. ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ. ಓಕೆ, ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ್ದಕ್ಕೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.